PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಇಂದಿನ ಅರ್ಥಶಾಸ್ತ್ರದ ಬ್ರಿಡ್ಜ್ ಕೋರ್ಸ್ ತರಗತಿಗೆ ಸ್ವಾಗತ. ಇವತ್ತು ನಾನು 4ನೆಯ ಬ್ರಿಡ್ಜ್ ಕೋರ್ಸ್ ತರಗತಿಯನ್ನು ತೆಗೆದುಕೊಳ್ತಾ ಇದ್ದೇನೆ. ಈ ತರಗತಿಯಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ನಾನು ಭಾರತದ ಆರ್ಥಿಕತೆ ಎನ್ನುವಂತಹ ಟಾಪಿಕ್ ಮೇಲೆ ಚರ್ಚಿಸ್ತಾ ಇದ್ದೇನೆ. ಭಾರತದ ಆರ್ಥಿಕತೆಯಲ್ಲಿ ನಾನು ಮೊಟ್ಟ ಮೊದಲನೇದಾಗಿ ಆರ್ಥಿಕ ಅಭಿವೃದ್ಧಿ ಅಂದರೆ ಏನು ಅನ್ನೋದನ್ನು ಕಲಿಸ್ತೀನಿ. ಭಾರತದ ಆರ್ಥಿಕ ಅಭಿವೃದ್ಧಿ ಅಂದರೆ ಏನು ಅನ್ನೋದನ್ನು ನಾವು ಮೊದಲು ವಿದ್ಯಾರ್ಥಿಗಳಿಂದ ಅರ್ಥೈಸಿಕೊಳ್ಬೇಕು. ಆರ್ಥಿಕ ಅಭಿವೃದ್ಧಿ ಅಂದರೆ ದೇಶದಲ್ಲಿರುವ ಸಂಪನ್ಮೂಲಗಳನ್ನು ದಕ್ಷವಾಗಿ ಬಳಸಿಕೊಂಡು ದೇಶದ ಆದಾಯ ಮತ್ತು ತಲಾ ಆದಾಯವನ್ನು ನಿರಂತರವಾಗಿ ಹೆಚ್ಚಿಸುವುದರ ಮೂಲಕ ಆರ್ಥಿಕ ಅಸಮಾನತೆಯನ್ನು ನಿವಾರಿಸಿ ಜೀವನ ಮಟ್ಟವನ್ನು ಮತ್ತು ಕಲ್ಯಾಣ ಯೋಗಕ್ಷೇಮವನ್ನು ಹೆಚ್ಚಿಸುವ ಒಂದು ವ್ಯವಸ್ಥೆಗೆ ಆರ್ಥಿಕ ಅಭಿವೃದ್ಧಿ ಅಂತ ಕರೀತಾರೆ. ಆರ್ಥಿಕ ಅಭಿವೃದ್ಧಿ ಅಂದರೆ ದೇಶದಲ್ಲಿರುವಂಥ ಸಂಪನ್ಮೂಲಗಳನ್ನು ದಕ್ಷವಾಗಿ ಒಳ್ಳೆಯ ರೀತಿಯಲ್ಲಿ ಅವುಗಳನ್ನು ಉಪಯೋಗಿಸಿಕೊಂಡು ದೇಶದ ಆದಾಯವನ್ನು ಹೆಚ್ಚಿಸುವಂತಹ ತಲಾ ಆದಾಯ ಅಂತಂದರೆ ವ್ಯಕ್ತಿಯೊಬ್ಬನ ಸರಾಸರಿ ಆದಾಯ. ಹೀಗೆ ತಲಾ ಆದಾಯ, ದೇಶದ ಆದಾಯವನ್ನು ಹೆಚ್ಚಿಸೋದರ ಮೂಲಕ ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡಿ ದೇಶದಲ್ಲಿ ಬಡವ ಶ್ರೀಮಂತರ ಅಂತರವನ್ನು ಕಡಿಮೆ ಮಾಡಿ ಜೀವನ ಮಟ್ಟವನ್ನು ಹೆಚ್ಚಿಸಿ ಜನರೆಲ್ಲರ ಆರ್ಥಿಕ ಕಲ್ಯಾಣವನ್ನು, ಸಾಮಾಜಿಕ ಕಲ್ಯಾಣವನ್ನು ಹೆಚ್ಚಿಸುವಂತಹ ಈ ಒಂದು ವ್ಯವಸ್ಥೆಗೆ ನಾವು ಏನು ಕರಿತೇವೆ ಅಂದರೆ ಆರ್ಥಿಕ ಅಭಿವೃದ್ಧಿ ಅಂತ ಕರಿತೀವಿ. ಆರ್ಥಿಕ ಅಭಿವೃದ್ಧಿ ಅಂತಂದರೆ ಬಹಳ ಒಳ್ಳೆಯ ರೀತಿಯಲ್ಲಿ ನಾವು ಇದನ್ನು ಅರ್ಥೈಸ್ಕೋಬೇಕು. ನಾವು ಇನ್ನೊಂದು ಸಲ ಅದನ್ನು ಓದಿ ನಮಗೆ ಹೇಳ್ತಾ ಇದ್ದೇವೆ. ದೇಶದಲ್ಲಿರುವ ಸಂಪನ್ಮೂಲಗಳನ್ನು ದಕ್ಷವಾಗಿ ಬಳಸಿಕೊಂಡು ದೇಶದ ಆದಾಯ ಮತ್ತು ತಲಾ ಆದಾಯವನ್ನು ನಿರಂತರವಾಗಿ ಹೆಚ್ಚಿಸುವುದರ ಮೂಲಕ ಆರ್ಥಿಕ ಅಸಮಾನತೆಯನ್ನು ನಿವಾರಿಸಿ ಜೀವನ ಮಟ್ಟವನ್ನು ಮತ್ತು ಜನರ ಯೋಗಕ್ಷೇಮವನ್ನು ಹೆಚ್ಚಿಸಿ ಅವರಿಗೆ ಒಳ್ಳೆಯ ಜೀವನವನ್ನು ನಿರೂಪಿಸುವಂಥ ಒಂದು ವ್ಯವಸ್ಥೆಗೆ ನಾವೇನು ಹೇಳ್ತೀವಿ ಅಂದರೆ ಆರ್ಥಿಕ ಅಭಿವೃದ್ಧಿ ಅಂತ ಕರಿತೀವಿ. ಆರ್ಥಿಕ ಅಭಿವೃದ್ಧಿ ಅಂದರೆ ನಮ್ಮ ದೇಶದಲ್ಲಿರುವಂಥ ಸಂಪನ್ಮೂಲಗಳನ್ನು ಒಳ್ಳೆಯ ರೀತಿಯಲ್ಲಿ ದಕ್ಷವಾಗಿ ಬಳಸಿಕೊಂಡು ಅವುಗಳ ಮೂಲಕ ನಾವು ಉತ್ಪಾದನೆಯನ್ನು ಹೆಚ್ಚಿಸಿ ಜನರಿಗೆ ಉದ್ಯೋಗವನ್ನು ಹೆಚ್ಚಿಸಿ ಅವರ ಆದಾಯವನ್ನು ಹೆಚ್ಚಿಸಿ ಜೀವನ ಮಟ್ಟವನ್ನು ಹೆಚ್ಚಿಸಿ ಅವರ ಆರ್ಥಿಕ ಯೋಗಕ್ಷೇಮವನ್ನು ಹೆಚ್ಚಿಸುವುದರಿಂದ ನಾವು ದೇಶದಲ್ಲಿರುವ ಬಡತನವನ್ನು ಕಡಿಮೆ ಮಾಡಿ ಬಡವ ಶ್ರೀಮಂತರ ನಡುವಿನ ಅಂತರವನ್ನು ಕಡಿಮೆ ಮಾಡಿ ಅದರ ಮೂಲಕ ನಾವು ದೇಶದ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೆ ಆರ್ಥಿಕ ಅಭಿವೃದ್ಧಿ ಎಂದು ಕರೆಯುತ್ತೇವೆ. ಇಂತಹ ಒಂದು ಒಳ್ಳೆಯ ಸುದೀರ್ಘವಾದಂಥ ಅರ್ಥವನ್ನು ಹೊಂದಿರುವಂಥದ್ದು ಆರ್ಥಿಕ ಅಭಿವೃದ್ಧಿ. ಈ ಆರ್ಥಿಕ ಅಭಿವೃದ್ಧಿಯನ್ನು ನಾವು ಸಾಧಿಸಬೇಕಾದ್ರೆ ಏನು ಬೇಕು? ದೇಶದ ಆರ್ಥಿಕ ಅಭಿವೃದ್ಧಿಗೆ ದೇಶದ ಒಂದು ಪ್ರಗತಿಯನ್ನು ಮಾಡಬೇಕಾಗ್ತದೆ, ಅಭಿವೃದ್ಧಿಯನ್ನು ಸಾಧಿಸಬೇಕಾಗ್ತದೆ. ದೇಶವನ್ನು ಒಳ್ಳೆಯ ಅಭಿವೃದ್ಧಿ ಹೊಂದುತ್ತಿರುವಂಥ ಅಥವಾ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರವನ್ನು ನಾವು ನಿರ್ಮಾಣ ಮಾಡಬೇಕು. ಆ ದೇಶಕ್ಕೆ ಏನು ಬೇಕು ಅಂತ ಕೇಳಿದರೆ ಮೂಲಸೌಕರ್ಯಗಳು ಬೇಕು. ಮೂಲಸೌಕರ್ಯಗಳು ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕ. ಅದಕ್ಕೆ ಯಾವ ದೇಶದಲ್ಲಿ ಮೂಲಸೌಕರ್ಯಗಳು ಹೆಚ್ಚಾಗಿರುತ್ತವೆಯೋ ಅಂತಹ ದೇಶ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ. ಅದಕ್ಕಾಗಿ ಯಾವುದೇ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮೂಲಸೌಕರ್ಯಗಳು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಹಾಗಾದರೆ ಮೂಲಸೌಕರ್ಯಗಳು ದೇಶದ ಅಭಿವೃದ್ಧಿಗೆ ಅತ್ಯಂತ ಅಗತ್ಯ. ಅದಕ್ಕಾಗಿ ನಾವು ಮೂಲಸೌಕರ್ಯಗಳು ಆ ದೇಶದಲ್ಲಿ ಹೆಚ್ಚಾಗಿದ್ದರೆ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಅತ್ಯಂತ ವೇಗವಾಗಿ ನಾವೇನು ಮಾಡಬಹುದು ಅಂದರೆ ಹೆಚ್ಚಿಸಬೇಕು. ಅದಕ್ಕೆ ಮೂಲಸೌಕರ್ಯಗಳ ಪಾತ್ರ ಇಲ್ಲಿ ಬಹಳ ಮುಖ್ಯ. ಹಾಗಾದರೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಮೂಲಸೌಕರ್ಯಗಳ ಪಾತ್ರ ಏನು? ಆರ್ಥಿಕ ಅಭಿವೃದ್ಧಿಯಲ್ಲಿ ಮೂಲಸೌಕರ್ಯಗಳ ಪಾತ್ರ. ಅದಕ್ಕಿಂತ ಮುಂಚಿತವಾಗಿ ನಾವು ಮೊದಲು ಮೂಲಸೌಕರ್ಯ ಅಂದರೆ ಏನು ಅನ್ನೋದನ್ನು ನೋಡ್ತೇವೆ. ಮೂಲಸೌಕರ್ಯಗಳು ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸುತ್ತವೆ, ಪ್ರಗತಿಯನ್ನು ಸಾಧಿಸುತ್ತವೆ ಮತ್ತು ದೇಶದಲ್ಲಿ ಎಲ್ಲ ಜನರಿಗೆ ಒಳ್ಳೆಯ ಜೀವನ ಮಟ್ಟವನ್ನು
ಬರುತ್ತವೆ. ಆದರೆ ಇಂತಹ ಮೂಲಸೌಕರ್ಯಗಳು ನಮಗೆ ಅಗತ್ಯವಾಗಿರುವುದರಿಂದ ಮೂಲಸೌಕರ್ಯ ಅಂದರೆ ಏನು? ನಮ್ಮ ವಿದ್ಯಾರ್ಥಿಗಳು ಮೂಲಸೌಕರ್ಯ ಅಂದರೆ ಏನು ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ತಾರೆ. ಮೂಲಸೌಕರ್ಯ ಅಂತಂದರೆ ಆರ್ಥಿಕ ಸುಗಮ ಕಾರ್ಯಾಚರಣೆಗೆ ಮತ್ತು ಆರ್ಥಿಕ ಪ್ರಗತಿಯ ಸಾಧನೆಗೆ ನೆರವಾಗುವ ಎಲ್ಲ ಸೌಲಭ್ಯ ಮತ್ತು ಸೇವೆಗಳಿಗೆ ಮೂಲಸೌಕರ್ಯ ಎನ್ನುವುದು. ಮೂಲಸೌಕರ್ಯಗಳು ಅಂತಂದರೆ ಆರ್ಥಿಕ ಸುಗಮ ಕಾರ್ಯಾಚರಣೆಗೆ, ಆರ್ಥಿಕ ಅಭಿವೃದ್ಧಿಗೆ, ಆರ್ಥಿಕ ಪ್ರಗತಿಗೆ ಸಹಾಯಕವಾಗತಕ್ಕಂಥ ಆ ಸಾಧನಗಳಿಗೆ ನಾವು ಮೂಲಸೌಕರ್ಯಗಳು ಅಂತ ಕರೀತೀವಿ. ಆ ಮೂಲಸೌಕರ್ಯಗಳು ಭೌತಿಕವಾಗಿಯೂ ಇರ್ಬೋದು, ಅಭೌತಿಕವಾಗಿಯೂ ಇರ್ಬೋದು. ಭೌತಿಕ ಮತ್ತು ಅಭೌತಿಕ ಎರಡೂ ರೂಪದಲ್ಲಿ ಮೂಲಸೌಕರ್ಯಗಳು ಇರ್ಬೋದು. ಭೌತಿಕವಾದಂತಹ ಅಭೌತಿಕವಾದಂತಹ ಮೂಲಸೌಕರ್ಯಗಳನ್ನು ಬಳಸಿಕೊಂಡು ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುತ್ತೇವೆ. ಈಗ ಆರ್ಥಿಕ ಸುಗಮ ಕಾರ್ಯಾಚರಣೆಗೆ ಮತ್ತು ಆರ್ಥಿಕ ಪ್ರಗತಿಯ ಸಾಧನೆಗೆ ನೆರವಾಗುವಂತಹ ಎಲ್ಲ ಸೌಲಭ್ಯ ಮತ್ತು ಸೇವೆಗಳಿಗೆ ಮೂಲಸೌಕರ್ಯ ಎನ್ನುವುದು. ಉದಾಹರಣೆಗೆ ಮೂಲಸೌಕರ್ಯಗಳು ಅಂತಂದರೆ ನೀರಾವರಿ, ವಿದ್ಯುತ್, ಸಾರಿಗೆ, ಸಂಪರ್ಕ, ಬ್ಯಾಂಕಿಂಗ್ ಸೇವೆ, ಆರೋಗ್ಯ, ನೈರ್ಮಲ್ಯ, ವ್ಯಾಪಾರ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಇನ್ನೂ ಅನೇಕ ಇಂತಹ ಮೂಲಸೌಕರ್ಯಗಳನ್ನು ಉಪಯೋಗಿಸಿಕೊಂಡು ನಾವು ದೇಶವನ್ನು ಭದ್ರವಾದಂತಹ ಪ್ರಗತಿಪರವಾದಂಥ ರಾಷ್ಟ್ರವನ್ನು ನಾವು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಆರ್ಥಿಕ ಪ್ರಗತಿಗೆ ನೀರಾವರಿ ಅನ್ನುವಂಥ ಮೂಲಸೌಕರ್ಯ, ವಿದ್ಯುತ್ ಅನ್ನುವಂಥ ಮೂಲಸೌಕರ್ಯ, ಸಾರಿಗೆ, ಸಂಪರ್ಕ, ಬ್ಯಾಂಕಿಂಗ್, ಆರೋಗ್ಯ, ನೈರ್ಮಲ್ಯ, ವ್ಯಾಪಾರ, ವಿಜ್ಞಾನ, ತಂತ್ರಜ್ಞಾನ ಇಂತಹ ಅದ್ಭುತವಾದಂಥ ಮೂಲಸೌಕರ್ಯಗಳನ್ನು ಬಳಸಿಕೊಂಡು ನಾವು ದೇಶದ ಅಭಿವೃದ್ಧಿಗೆ ನಾವು ಪ್ರಯತ್ನಿಸ್ತಾರೆ. ಅದಕ್ಕೆ ದೇಶದ ಅಭಿವೃದ್ಧಿಗೆ ನೋಡ್ರಿ, ಒಂದು ದೇಶ ಅಭಿವೃದ್ಧಿ ಸಾಧಿಸ್ತಾ ಇದೆ ಅಂದರೆ ಆ ದೇಶದಲ್ಲಿ ಏನಿರಬೇಕು ಅಂದರೆ ಸಾಕಷ್ಟು ನೀರಿರಬೇಕು. ಆ ನೀರನ್ನು ಬಳಸಿಕೊಂಡು ಆ ದೇಶದ ಭೂಮಿಗೆ, ಆ ದೇಶದ ಕೈಗಾರಿಕೆಗಳಿಗೆ ನಾವು ನೀರನ್ನು ಸಾಕಷ್ಟು ಪ್ರಮಾಣದಲ್ಲೇ ಉಪಯೋಗಿಸ್ಕೊಳ್ಬೇಕು. ವಿದ್ಯುತ್ ಉತ್ಪಾದನೆಯನ್ನು ಹೆಚ್ಚಿಸಿಕೊಂಡಿರಬೇಕು, ಸಾರಿಗೆ ಸಂಪರ್ಕಗಳನ್ನು ಅಭಿವೃದ್ಧಿ ಮಾಡಿಕೊಂಡಿರಬೇಕು, ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಬಲಪಡಿಸಿಕೊಂಡಿರಬೇಕು, ಆರೋಗ್ಯವನ್ನು ಇಡೀ ದೇಶದಲ್ಲಿ ಸರ್ವಾಂಗೀಣ ಆರೋಗ್ಯವನ್ನು ಸ್ಥಾಪಿಸಿಕೊಂಡಿರಬೇಕು, ನೈರ್ಮಲ್ಯವನ್ನು ಹೆಚ್ಚಿಸಿಕೊಂಡಿರಬೇಕು, ವ್ಯಾಪಾರ ವಾಣಿಜ್ಯಗಳು ಆ ದೇಶದಲ್ಲಿ ಸಾಕಷ್ಟು ಬೆಳೆದು ಬಂದಿರಬೇಕು, ವಿಜ್ಞಾನ ತಂತ್ರಜ್ಞಾನಗಳು ಸಾಕಷ್ಟು ಬೆಳೆದು ಬಂದಿರಬೇಕು. ಇವು ಸಾಕಷ್ಟು ಬೆಳವಣಿಗೆಯಾಗಿದ್ದರೆ ಆ ದೇಶ ಅಭಿವೃದ್ಧಿ ಹೊಂದಿದಂಥ ದೇಶ ಅಂತ ಆಗ್ತದೆ. ಅದಕ್ಕಾಗಿ ಇಂತಹ ಅಮೂಲ್ಯವಾದಂತಹ ಅದ್ಭುತವಾದಂತಹ ಮೂಲಸೌಕರ್ಯಗಳನ್ನು ಬಳಸಿಕೊಂಡು ನಾವು ಸುಭದ್ರವಾದಂಥ ಆರ್ಥಿಕತೆಯನ್ನು ದೇಶದಲ್ಲಿ ನಿರ್ಮಾಣ ಮಾಡಬಹುದು ಅಂತ ಅನಿಸುತ್ತೆ. ಅದಕ್ಕೆ ನಾವು ಮೂಲಸೌಕರ್ಯಗಳನ್ನು ಉಪಯೋಗಿಸಬೇಕು. ಮೂಲಸೌಕರ್ಯಗಳು ದೇಶದ ಪ್ರಗತಿಗೆ ಹೇಗೆ ಸಹಾಯಕವಾಗುತ್ತವೆ? ಮೂಲಸೌಕರ್ಯಗಳ ಪಾತ್ರ ಏನು? ಮೂಲಸೌಕರ್ಯಗಳು ಯಾವ ರೀತಿಯಾಗಿ ದೇಶದ ಆರ್ಥಿಕ ಅಭಿವೃದ್ಧಿ ಪಾಲ್ಗೊಳ್ಳುತ್ತವೆ? ಯಾವ ಅಂಶಗಳನ್ನು, ಯಾವ ಅಂಗಗಳನ್ನು ದೇಶದಲ್ಲಿ ಅಭಿವೃದ್ಧಿಗೊಳಿಸುತ್ತವೆ ಅನ್ನೋದನ್ನು ನಾವೀಗ ನೋಡಬೇಕು. ಹಾಗಾದರೆ ಮೂಲಸೌಕರ್ಯಗಳ ಪಾತ್ರ ಎಷ್ಟು ಮಟ್ಟಿಗೆ ಇದೆ ನಮ್ಮ ಜಗತ್ತಿನಲ್ಲಿ, ದೇಶದಲ್ಲಿ ಅಂತ ಹೇಳ್ಬೋದು. ಮೂಲಸೌಕರ್ಯಗಳ ಪಾತ್ರ ಆರ್ಥಿಕ ಅಭಿವೃದ್ಧಿಯಲ್ಲಿ ಮೂಲಸೌಕರ್ಯಗಳ ಪಾತ್ರದಿಂದಾಗಿ ನಾವು ಯಾವ ಅಂಶಗಳನ್ನು, ಯಾವ ಅಂಗಗಳನ್ನು ದೇಶದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇದೆ. ನಾವೀಗ ಅವುಗಳ ಪಾತ್ರವನ್ನು ನೋಡಿದಾಗ ಮೂಲಸೌಕರ್ಯಗಳು ಅಧಿಕವಾಗಿದ್ದರೆ ಅಂತಹ ದೇಶದಲ್ಲಿ ಮೊದಲನೇ ಅಭಿವೃದ್ಧಿ ಯಾವುದು ಅಂದರೆ ಕೈಗಾರಿಕಾ ಅಭಿವೃದ್ಧಿ. ಯಾವ ದೇಶದಲ್ಲಿ ಮೂಲಸೌಕರ್ಯಗಳು ಅತ್ಯಧಿಕವಾಗಿರುತ್ತವೆಯೋ ಅಂಥ ದೇಶದಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಬಹುಬೇಗನೆ ನಾವು ಸಾಧಿಸಬೇಕು. ಈ ಅಂತಹ ಕೈಗಾರಿಕಾ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಅನುಕೂಲ. ಮೂಲಸೌಕರ್ಯಗಳು ಹೆಚ್ಚಾಗಿದ್ದರೆ ಕೈಗಾರಿಕೆಗಳ ಅಭಿವೃದ್ಧಿ ಹೆಚ್ಚಾಗುತ್ತದೆ. ಉದಾಹರಣೆಗೆ ಜಪಾನ್, ಇಂಗ್ಲೆಂಡ್ ಇಂಥ ದೇಶಗಳಲ್ಲಿ ಕೈಗಾರಿಕಾ ಅಭಿವೃದ್ಧಿ ಏನಾಗಿದೆ ಅಂದರೆ ಹೆಚ್ಚಾಗಿದೆ.
ಕೈಗಾರಿಕೆ ಅಭಿವೃದ್ಧಿ ಹೆಚ್ಚಾಗಿರೋದ್ರಿಂದ ದೇಶಗಳ ಅಭಿವೃದ್ಧಿಯು ಕೂಡ ಹೆಚ್ಚಾಗುತ್ತೆ. ಅದಕ್ಕೆ ಕೈಗಾರಿಕೆಗಳ ಅಭಿವೃದ್ಧಿಗೆ ಏನು ಬೇಕು ಅಂತ ಹೇಳಿದರೆ ಮೂಲ ಸೌಕರ್ಯಗಳು ಬೇಕು. ಮೂಲ ಸೌಕರ್ಯಗಳು ಯಾವ ದೇಶದಲ್ಲಿ ಅತ್ಯುನ್ನತ ಮಟ್ಟದಲ್ಲಿ ದೊರೆಯುತ್ತವೆ, ಅಧಿಕ ಪ್ರಮಾಣದಲ್ಲಿ ದೊರೆಯುತ್ತವೆ ಅಂಥ ರಾಷ್ಟ್ರ ಬೇಗನೆ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುತ್ತದೆ. ಇದಕ್ಕೆ ಉದಾಹರಣೆಗೆ ಜಪಾನ್ ದೇಶದಲ್ಲಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಿದ್ದೀವಿ. ಈಗ ಅದು ಆರ್ಥಿಕವಾಗಿ ಒಳ್ಳೆಯ ವೇಗವನ್ನು ಕಂಡುಕೊಂಡು ಕಾರಣ ಏನು ಅಂದರೆ ಕೈಗಾರಿಕಾ ಅಭಿವೃದ್ಧಿ ಏನು ಬೇಕು ಅಂತ ಹೇಳಿದರೆ ಮೂಲ ಸೌಕರ್ಯಗಳು ಬೇಕು. ಅದಕ್ಕೆ ಮೂಲ ಸೌಕರ್ಯಗಳು ದೇಶದಲ್ಲಿ ಕೈಗಾರಿಕಾ ಅಭಿವೃದ್ಧಿಯನ್ನು ಸಾಧಿಸಿ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸುತ್ತದೆ. ಅದೇ ಥರನಾಗಿ ಎರಡನೇದಾಗಿ ಕೃಷಿ ಅಭಿವೃದ್ಧಿ ಇಂಪ್ರೂವ್ಡ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಕೃಷಿ ಅಭಿವೃದ್ಧಿ ದೇಶದಲ್ಲಿ ಕೃಷಿ ಬಹಳ ಮುಖ್ಯ. ಯಾವುದೇ ದೇಶದಲ್ಲಾದರೂ ಕೂಡ ಜನರಿಗೆ ಆಹಾರವನ್ನು ಒದಗಿಸುವಂಥ ಒಂದು ಮೂಲ ಕಾರ್ಯವನ್ನು ಯಾರು ಮಾಡ್ತಾ ಇದೆ ಅಂತಂದರೆ ಕೃಷಿನೇ ಮಾಡ್ತಾರೆ. ಕೃಷಿಯು ನಮಗೆ ಬೇಕಾಗಿರುವಂಥ ಆಹಾರ ಧಾನ್ಯಗಳನ್ನು, ಹಣ್ಣು ಹಂಪಲುಗಳನ್ನು, ತರಕಾರಿಗಳನ್ನು, ಇನ್ನಿತರ ಕೃಷಿ ವಸ್ತುಗಳನ್ನು ನಮಗೆ ಉತ್ಪಾದನೆ ಮಾಡ್ತಾ ಇರೋದ್ರಿಂದ ಕೃಷಿ ಅಭಿವೃದ್ಧಿ ತುಂಬ ಮುಖ್ಯ. ಅದಕ್ಕಾಗಿ ದೇಶದಲ್ಲಿ ಕೃಷಿಯನ್ನು ನಾವು ಅಭಿವೃದ್ಧಿ ಮಾಡಬೇಕಾದ್ರೆ ನಮಗೇನು ಬೇಕು ಅಂತಂದರೆ ಆ ದೇಶದಲ್ಲಿ ಸಾಕಷ್ಟು ಮೂಲ ಸೌಕರ್ಯಗಳು ಇರಬೇಕು. ಉದಾಹರಣೆಗೆ ನೀರಾವರಿ, ವಿದ್ಯುತ್, ತಂತ್ರಜ್ಞಾನ. ನೀರಾವರಿ, ವಿದ್ಯುತ್, ತಂತ್ರಜ್ಞಾನ ಇವುಗಳು ಹೆಚ್ಚಾಗಿದ್ದರೆ ನಾವು ದೇಶದ ಕೃಷಿಯನ್ನು ಪ್ರಗತಿಪರ ಕೃಷಿಯನ್ನಾಗಿ ನಾವು ಮಾಡ್ಬೋದು. ಇದರಿಂದ ಕೃಷಿ ಅಭಿವೃದ್ಧಿ ಆಗ್ತದೆ. ಸಾಕಷ್ಟು ನೀರಾವರಿ ಇದ್ದರೆ ಕೃಷಿ ಅಭಿವೃದ್ಧಿ ಮಾಡ್ಬೋದು, ಸಾಕಷ್ಟು ವಿದ್ಯುತ್ ಇದ್ದರೆ ಕೃಷಿ ಅಭಿವೃದ್ಧಿಯನ್ನು ಮಾಡ್ಬೋದು. ಹೊಸ ತಂತ್ರಜ್ಞಾನವನ್ನು ಹೊಂದಿರತಕ್ಕಂಥ ಕೃಷಿ ಉಪಕರಣಗಳು, ಕೃಷಿ ಸಲಕರಣೆಗಳು ಅಲ್ಲಿ ಸಾಕಷ್ಟು ಇದ್ದರೆ ನಾವೇನು ಮಾಡ್ಬೋದು ಅಂತಂದರೆ ಕೃಷಿ ಅಭಿವೃದ್ಧಿಯನ್ನು ಸಾಧಿಸ್ಬೋದು. ಅದಕ್ಕೆ ಕೃಷಿಯನ್ನು ಅಭಿವೃದ್ಧಿ ಮಾಡಿ ಕೃಷಿಯಲ್ಲಿ ಸರಾಸರಿ ಉತ್ಪಾದನೆಯನ್ನು ಹೆಚ್ಚಿಸೋದಕ್ಕೆ ಮೂಲ ಸೌಕರ್ಯಗಳು ನಮಗೆ ಕಾರಣೀಭೂತವಾಗುತ್ತವೆ. ಅದಕ್ಕಾಗಿ ಅಲ್ಲಿ ಮೂಲ ಸೌಕರ್ಯಗಳು ಹೆಚ್ಚಾಗಿದೆ ಅಂಥ ರಾಷ್ಟ್ರದಲ್ಲಿ ಕೃಷಿಯು ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸ್ತದೆ. ನಂತರ ಮೂಲ ಸೌಕರ್ಯಗಳ ಮತ್ತೊಂದು ಪಾತ್ರ ಅಂದರೆ ಉತ್ಪಾದನಾಂಗಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಮೂಲ ಸೌಕರ್ಯಗಳು ಹೆಚ್ಚಾಗಿದ್ದರೆ ಉತ್ಪಾದನಾಂಗಗಳ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗುತ್ತೆ, ಅವುಗಳ ದುಡಿಯುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ಅದಕ್ಕಾಗಿ ಉತ್ಪಾದನಾಂಗಗಳು ಯಾವುವು? ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಇವು ನಾಲ್ಕಕ್ಕೆ ನಾವು ಉತ್ಪಾದನಾಂಗಗಳು ಅಂತ ಕರೀತೀವಿ. ಉತ್ಪಾದನಾಂಗಗಳು ನಿರಂತರವಾಗಿ ಉತ್ಪಾದನೆಯಲ್ಲಿ ತೊಡಗಿರುತ್ತವೆ, ಉತ್ಪಾದನೆಯನ್ನು ಮಾಡ್ತಾನೆ ಇರ್ತವೆ. ಈ ಉತ್ಪಾದನಾಂಗಗಳ ದುಡಿಯುವ ಸಾಮರ್ಥ್ಯ ಹೆಚ್ಚಾಗಬೇಕು, ಇನ್ನೂ ದುಡಿಯುವ ಸಾಮರ್ಥ್ಯ ಹೆಚ್ಚಾಗಬೇಕು. ದೇಶದ ಉತ್ಪಾದನೆ ಹೆಚ್ಚಾಗಬೇಕು ಅಂತಂದರೆ ನಮಗೇನು ಬೇಕು ಅಂದರೆ ಮೂಲ ಸೌಕರ್ಯಗಳು ಬೇಕು. ಅದಕ್ಕೆ ಉತ್ಪಾದನಾಂಗಗಳ ಉತ್ಪಾದನೆಯನ್ನು ಹೆಚ್ಚಿಸೋದಕ್ಕೆ, ಉತ್ಪಾದನಾಂಗಗಳ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ ಕೆಪಾಸಿಟಿ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಈ ಕೆಪಾಸಿಟಿ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಹೆಚ್ಚಾಗಬೇಕು ಅಂತಂದರೆ ನಮಗೇನು ಬೇಕು ಅಂದರೆ ಮೂಲ ಸೌಕರ್ಯಗಳು ಬೇಕು. ಉದಾಹರಣೆಗೆ ತಗೊಂಡು ಈಗ ನೀರಾವರಿನೇ ಇಲ್ಲ ಅಂದರೆ ಅಂಥ ದೇಶದಲ್ಲಿ ನಾವು ಒಂದು ಎಕರೆಗೆ ಎಷ್ಟು ಉತ್ಪಾದನೆ ಮಾಡ್ಬೋದು? ವರ್ಷಕ್ಕೆ 20,000 ಅಂತ ಹೇಳ್ಬೋದು. ಇಲ್ಲಿ ನೀರಾವರಿ ಇಲ್ಲ, ನೀರಾವರಿ ಅನ್ನುವಂಥ ಮೂಲ ಸೌಕರ್ಯ ಇಲ್ಲ. ಇಂಥ ದೇಶದಲ್ಲಿ ನಾವು ಒಂದು ಎಕರೆಗೆ ವರ್ಷಕ್ಕೆ 20,000 ಉತ್ಪಾದನೆಯನ್ನು ಮಾಡಬಹುದು ಅಂತ ಹೇಳ್ತೀವಿ. ಅದೇ ಒಂದು ಎಕರೆಗೆ ನಾವು ನೀರಾವರಿ ಅನ್ನುವಂತಹ, ವಿದ್ಯುತ್ ಅನ್ನುವಂತಹ ಮೂಲ ಸೌಕರ್ಯಗಳನ್ನು ಒದಗಿಸಿದ ವಾರ್ಷಿಕ ಉತ್ಪಾದನೆ 2 ಲಕ್ಷ. ಅಂದರೆ ನೀರಾವರಿ ಮತ್ತು ವಿದ್ಯುತ್ ಅನ್ನುವಂತಹ ಮೂಲ ಸೌಕರ್ಯ ಇಲ್ಲೇ ಇದೆ. 2,000 ಉತ್ಪಾದನೆ ಮಾಡುವಂಥ ನಮ್ಮ 1 ಎಕರೆ ಭೂಮಿ ನೀರಾವರಿ ಮತ್ತು ವಿದ್ಯುತ್ ಅನ್ನುವಂಥ ಮೂಲ ಸೌಕರ್ಯಗಳನ್ನು ನಾವು ನೀಡಿದಾಗ ಅದೇ ಭೂಮಿಯಲ್ಲಿ 20,000 ಬದಲಾಗಿ 2 ಲಕ್ಷಗಳಷ್ಟು ಉತ್ಪಾದನೆಯನ್ನು ಮಾಡಬಹುದು. ಅಂದರೆ ಇಲ್ಲಿ ಉತ್ಪಾದನಾಂಗಗಳ ಸಾಮರ್ಥ್ಯವನ್ನು ನಾವೇನು ಮಾಡ್ಬೋದು ಅಂದರೆ ಹೆಚ್ಚಿಸ್ಬೋದು. ಅದೇ ಥರನಾಗಿ ಕೈಗಾರಿಕೆಗಳ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಾಗ
ಸಂಶೋಧನೆಗಳನ್ನು ಮಾಡಿದಾಗ ನಮ್ಮ ಉತ್ಪಾದನಾ ಸಾಮರ್ಥ್ಯ ಏನಾಗ್ತಿದೆ ಅಂತಂದರೆ ಹೆಚ್ಚಾಗಿದೆ. ಒಂದು ಕಾರ್ಖಾನೆಯಲ್ಲಿ ನಾವು ಒಂದು ದಿವಸಕ್ಕೆ 100 ಮೋಟಾರ್ ಕಾರುಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ಅಂತ. ಅದೇ ಕಂಪನಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿದ್ದಾರೆ. ಒಂದು ದಿವಸಕ್ಕೆ ಮೋಟಾರ್ ಕಾರುಗಳ ಉತ್ಪಾದನೆ 200ಕ್ಕೆ ಹೆಚ್ಚಾಗಿದೆ. ಅಂದರೆ ಮೂಲ ಸೌಕರ್ಯಗಳು ಕಡಿಮೆ ಇದ್ದರೆ 100 ಕಾರುಗಳ ಉತ್ಪಾದನೆ, ಮೂಲ ಸೌಕರ್ಯಗಳು ಹೆಚ್ಚಾದರೆ 200 ಕಾರುಗಳ ಉತ್ಪಾದನೆ. ಅಂದರೆ ಉತ್ಪಾದನಾ ಸಾಮರ್ಥ್ಯವನ್ನು ಮೂಲ ಸೌಕರ್ಯಗಳು ಏನು ಮಾಡುತ್ತವೆ ಅಂದರೆ ಹೆಚ್ಚಿಸುತ್ತವೆ. ಯಾಕಂದರೆ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವ ಸಲುವಾಗಿ ನಮ್ಗೆ ಏನು ಬೇಕಾಗಿದೆ ಅಂತಂದರೆ ಮೂಲ ಸೌಕರ್ಯಗಳು ಬೇಕು. ಅದಕ್ಕೆ ಮೂಲ ಸೌಕರ್ಯಗಳು ದುಡಿಯುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತವೆ, ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತವೆ. ದೇಶದ ಒಟ್ಟು ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಿ ದೇಶವನ್ನು ಮುಂದಿನ ದಿನಗಳಲ್ಲಿ ಶ್ರೀಮಂತ ರಾಷ್ಟ್ರವನ್ನಾಗಿ ಮಾಡುತ್ತದೆ. ಅದಕ್ಕಾಗಿ ನಮಗೆ ಮೂಲ ಸೌಕರ್ಯಗಳ ಮಹತ್ವ ಹೆಚ್ಚಾಗಿದೆ. ಯಾಕಂದರೆ ಮೂಲ ಸೌಕರ್ಯ ಹೆಚ್ಚಾಗೋದ್ರಿಂದ ಆರೋಗ್ಯ ಚೆನ್ನಾಗಿರ್ತದೆ, ಸಾರಿಗೆ ಸಂಪರ್ಕ ಇರ್ತದೆ, ಆರೋಗ್ಯವನ್ನು ಜನ ದುಡಿತಾರೆ. ಸಾರಿಗೆ ಸಂಪರ್ಕದಿಂದ ಸರಕುಗಳನ್ನು ಸೇವೆಗಳನ್ನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ, ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನಾವು ಅವುಗಳನ್ನು ಏನು ಮಾಡ್ಬೋದು ಅಂದರೆ ಸಾಗಾಟ ಮಾಡ್ಬೋದು. ಇದರಿಂದ ವ್ಯಾಪಾರ ವಾಣಿಜ್ಯ ಹೆಚ್ಚಾಗುತ್ತದೆ, ಇದರಿಂದ ಆದಾಯವೂ ಹೆಚ್ಚಾಗುತ್ತದೆ, ಉದ್ಯೋಗವೂ ಹೆಚ್ಚಾಗುತ್ತದೆ. ಅದಕ್ಕಾಗಿ ನಮ್ಮ ಸಾಮರ್ಥ್ಯವು ಹೆಚ್ಚಾಗುತ್ತದೆ. ಆರ್ಥಿಕ ಅಭಿವೃದ್ಧಿಗೆ ಸಹಾಯಕ ಮೂಲಸೌಕರ್ಯಗಳು ಏನು ಮಾಡ್ತೇವೆ ಅಂತಂದರೆ ಆರ್ಥಿಕ ಅಭಿವೃದ್ಧಿಗೆ ಸಹಾಯ. ಆರ್ಥಿಕ ಅಭಿವೃದ್ಧಿ ಅಂದರೆ ಯಾವುದು? ದೇಶದ ಕೃಷಿ, ಕೈಗಾರಿಕೆ, ವ್ಯಾಪಾರ, ವಾಣಿಜ್ಯ, ಸಾರಿಗೆ, ಸಂಪರ್ಕ, ಬ್ಯಾಂಕಿಂಗ್, ಇನ್ನಿತರ ಸೇವೆಗಳು, ಇವೆಲ್ಲವುಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಆರ್ಥಿಕ ಅಭಿವೃದ್ಧಿ ಅಂತ. ಇಂತಹ ಕೃಷಿ, ಕೈಗಾರಿಕೆ, ವ್ಯಾಪಾರ, ವಾಣಿಜ್ಯ, ಸಾರಿಗೆ, ಸಂಪರ್ಕ, ವಿಮಾ ಸೇವೆಗಳು, ಇನ್ನಿತರ ಹಲವಾರು ಸೇವೆಗಳು ನಮ್ಮಲ್ಲಿ ಅವುಗಳಿಗೆ ನಾವೇನು ಅಂತಂದರೆ ಆರ್ಥಿಕ ಅಭಿವೃದ್ಧಿಗೆ ಅವುಗಳ ಅಭಿವೃದ್ಧಿ ಆಗಿದೆ. ಅವುಗಳ ಅಭಿವೃದ್ಧಿ ಆದರೆ ಆರ್ಥಿಕ ಅಭಿವೃದ್ಧಿ ಆಗ್ತದೆ. ಹೀಗೆ ನಮ್ಮ ಮೂಲ ಸೌಕರ್ಯಗಳು ಆರ್ಥಿಕ ಅಭಿವೃದ್ಧಿಗೆ ಸಹಾಯಕವಾಗಿದೆ. ಆರ್ಥಿಕ ಅಭಿವೃದ್ಧಿ ಆಗಬೇಕಾದ್ರೆ ನೀರಾವರಿ, ವಿದ್ಯುತ್, ಶಿಕ್ಷಣ, ಆರೋಗ್ಯ, ವಿಜ್ಞಾನ, ತಂತ್ರಜ್ಞಾನ, ವ್ಯಾಪಾರ, ವಾಣಿಜ್ಯ, ಸಾರಿಗೆ, ಸಂಪರ್ಕ, ಇವೆಲ್ಲವುಗಳನ್ನು ಅಭಿವೃದ್ಧಿ ಮಾಡಿದರೆ ದೇಶದ ಆರ್ಥಿಕ ಅಭಿವೃದ್ಧಿಯು ಅತ್ಯಂತ ವೇಗವಾಗಿ ಹೆಚ್ಚಾಗುತ್ತದೆ. ಅದಕ್ಕಾಗಿಯೇ ಮೂಲ ಸೌಕರ್ಯಗಳು ದೇಶದ ಸರ್ವಾಂಗೀಣ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕವಾಗಿವೆ ಅನ್ನೋದನ್ನು ನಾವಿಲ್ಲಿ ನೋಡ್ತೇವೆ. ಹೌದು, ದೇಶದ ಅಭಿವೃದ್ಧಿ ಮಾಡಬೇಕಾದ್ರೆ, ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕಾದ್ರೆ ಏನು ಮಾಡಬೇಕು? ಮೂಲ ಸೌಕರ್ಯಗಳನ್ನು ಹೆಚ್ಚಿಸಬೇಕು. ಮೂಲ ಸೌಕರ್ಯಗಳನ್ನು ಹೆಚ್ಚಿಸಿದರೆ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕ ಆಗ್ತದೆ. ಅದಕ್ಕಾಗಿ ಮೂಲ ಸೌಕರ್ಯಕ್ಕೂ ಆರ್ಥಿಕ ಅಭಿವೃದ್ಧಿಗೂ ಆತ್ಮೀಯವಾದಂಥ ಸಂಬಂಧ ಇದೆ. ಅದಕ್ಕೆ ಯಾವ ದೇಶದಲ್ಲಿ ಮೂಲ ಸೌಕರ್ಯಗಳು ಹೆಚ್ಚಾಗಿದೆಯೋ ಅಲ್ಲಿ ಆರ್ಥಿಕ ಅಭಿವೃದ್ಧಿ ಅತ್ಯಂತ ವೇಗವಾಗಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಆ ನಂತರ ಮೂಲ ಸೌಕರ್ಯಗಳ ಮತ್ತೊಂದು ಪಾತ್ರ ಅಂತಂದರೆ ಜನರ ಆರೋಗ್ಯ ಸುಧಾರಣೆ. ಜನರ ಆರೋಗ್ಯವನ್ನು ಹೆಚ್ಚಿಸುವಲ್ಲಿ, ಜನರ ದುಡಿಯುವ ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲಿ, ಜನರ ಮನೋಧೈರ್ಯವನ್ನು ಹೆಚ್ಚಿಸುವಲ್ಲಿ ಮೂಲ ಸೌಕರ್ಯಗಳು ಸಹಾಯ. ಮೂಲ ಸೌಕರ್ಯಗಳು ಹೆಚ್ಚಾಗಿದೆ, ಜನರು ಒಳ್ಳೆಯ ಆರೋಗ್ಯವನ್ನು ಪಡ್ಕೊಳ್ಳೋದು. ಏಕೆಂದರೆ ಎಲ್ಲ ಭಾಗ್ಯಗಳಲ್ಲಿ ಆರೋಗ್ಯ ಭಾಗ್ಯ ಬಹಳ ಮಹತ್ವದ್ದು. ಏಕೆಂದರೆ ಆರೋಗ್ಯದಿಂದ ನಾವು ದುಡಿಬೋದು, ಉತ್ಪಾದನೆ ಮಾಡ್ಬೋದು, ದೇಶವನ್ನು ಪ್ರಗತಿಯ ಕಡೆಗೆ ಕೊಂಡೊಯ್ಬೋದು. ಆ ದೇಶದ ಜನರಿಗೆ ಆರೋಗ್ಯನೇ ಇಲ್ಲ ಅಂದರೆ ಅವರು ದುಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ, ಉತ್ಪಾದನೆ ಮಾಡಲಿಕ್ಕೆ ಆಗೋದಿಲ್ಲ, ದೇಶವನ್ನು ಬಲಿಷ್ಠ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡೋದಕ್ಕಾಗೋದಿಲ್ಲ. ಅದಕ್ಕಾಗಿ ಜನರ ಆರೋಗ್ಯ ಆರ್ಥಿಕ ಅಭಿವೃದ್ಧಿಯಲ್ಲಿ ಮುಖ್ಯ. ಯಾವ ದೇಶದಲ್ಲಿ ಜನಾಂಗ, ಆ ದೇಶದ ಜನತೆ ಒಳ್ಳೆಯ ಆರೋಗ್ಯವನ್ನು ಹೊಂದಿದ್ದಾರೆ, ಒಳ್ಳೆಯ ಆರೋಗ್ಯವನ್ನು ಪಡೆದುಕೊಂಡಿದ್ದಾರೆ, ಅಂತಹ ಜನಾಂಗ ಭಾಳಷ್ಟು ದುಡಿತಾರೆ, ಶ್ರಮವಹಿಸಿ ಕೆಲಸ ಮಾಡ್ತಾರೆ. ಇದರಿಂದ ದೇಶದ ಉತ್ಪಾದನೆ ಹೆಚ್ಚಾಗುತ್ತೆ.
ಆರೋಗ್ಯವಂತ ಜನ ಒಳ್ಳೆಯ ಜನಾಂಗವಾಗಿ ನಿರ್ಮಾಣ ಆಗ್ತಾರೆ, ದೇಶದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ತಾರೆ, ನಿರಂತರವಾಗಿ ದುಡಿತಾ ಹೋಗ್ತಾರೆ, ಅಭಿವೃದ್ಧಿಯನ್ನು ಹೆಚ್ಚಿಸ್ತಾರೆ. ಆದ್ದರಿಂದ ಜನರ ಆರೋಗ್ಯವನ್ನು ಸುಧಾರಣೆ ಮಾಡೋದಕ್ಕೆ ಸಹಾಯಕವಾಗಿರುವಂಥದ್ದು ಯಾವುದು ಅಂದರೆ ಮೂಲಸೌಕರ್ಯಗಳು. ಆರೋಗ್ಯ ಮೂಲಸೌಕರ್ಯಕ್ಕೆ ಒಳ್ಳೆಯ ಆಸ್ಪತ್ರೆಗಳು, ವೈದ್ಯಕೀಯ ಸೇವೆ, ಸಾರಿಗೆ, ಸಂಪರ್ಕ, ಔಷಧಗಳು, ವೈದ್ಯಕೀಯ ಸೇವೆಗಳು ಇವೆಲ್ಲ ಸಾಕಷ್ಟು ಇರ್ತದೆ. ನೈರ್ಮಲ್ಯ ಇದ್ದರೆ, ಶುದ್ಧ ಕುಡಿಯುವ ನೀರಿದ್ದರೆ ಅಲ್ಲೇ ಆರೋಗ್ಯ ಚೆನ್ನಾಗಿದೆ. ಅದಕ್ಕಾಗಿ ಆರೋಗ್ಯವನ್ನು ಹೆಚ್ಚಿಸುವಲ್ಲಿ, ಜನರನ್ನು ದುಡಿಯುವ ವ್ಯಕ್ತಿಗಳನ್ನಾಗಿ ನಿರ್ಮಾಣ ಮಾಡುವಲ್ಲಿ, ಆರೋಗ್ಯ ಭಾಗ್ಯವನ್ನು ದಯಪಾಲಿಸುವಲ್ಲಿ ನಮ್ಮ ಮೂಲಸೌಕರ್ಯಗಳ ಪಾತ್ರ ಹೆಚ್ಚಾಗಿದೆ. ಅದೇ ರೀತಿಯಾಗಿ ಬಂಡವಾಳ ಹೂಡಿಕೆಗೆ ಉದ್ದೇಶಿತ ಯಾವ ದೇಶದಲ್ಲಿ ಬಂಡವಾಳವನ್ನು ನಾವು ಹೆಚ್ಚಿಗೆ ಹೂಡುವುದನ್ನು ನೋಡ್ತಾ ಇದ್ದೀವಿ, ಕೆಲವೊಂದು ದೇಶಗಳಲ್ಲಿ ಕಡಿಮೆ ಹೂಡುವುದನ್ನು ನೋಡ್ತಾ ಇದ್ದೀವಿ, ಕೆಲವು ದೇಶಗಳಲ್ಲಿ ಹೆಚ್ಚು ಬಂಡವಾಳ ಹೂಡುವುದನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆ ಬಂಡವಾಳ ಹೂಡಿಕೆ ಪ್ರಮಾಣದಲ್ಲಿ ಕೆಲವೊಂದು ದೇಶದಲ್ಲಿ ಹೆಚ್ಚಾಗಿದೆ, ಇನ್ನು ಕೆಲವು ದೇಶಗಳಲ್ಲಿ ಕಡಿಮೆ ಇದೆ. ಇನ್ವೆಸ್ಟ್ಮೆಂಟ್ ಕೆಲವು ದೇಶಗಳಲ್ಲಿ ಹೆಚ್ಚಾಗಿದೆ, ಇನ್ವೆಸ್ಟ್ಮೆಂಟ್ ಕೆಲವು ದೇಶಗಳಲ್ಲಿ ಕಡಿಮೆ ಇದೆ. ಹೀಗೆ ಬಂಡವಾಳ ಹೂಡಿಕೆಯನ್ನು ನಾವು ಮಾಡೋದ್ರಿಂದ ಉತ್ಪಾದನೆಯನ್ನು ಹೆಚ್ಚಿಸಿ, ಉದ್ಯೋಗವನ್ನು ಹೆಚ್ಚಿಸಿ, ಉತ್ಪಾದನೆಯನ್ನು ಹೆಚ್ಚಿಸಬಹುದು, ನಿರುದ್ಯೋಗವನ್ನು ಕಡಿಮೆ ಮಾಡಬಹುದು, ಬಡತನವನ್ನು ಕಡಿಮೆ ಮಾಡಬಹುದು, ಶ್ರೀಮಂತ ರಾಷ್ಟ್ರವನ್ನಾಗಿ ಮಾರ್ಪಡಿಸಬಹುದು. ಅದಕ್ಕಾಗಿ ದೇಶದ ಉತ್ಪಾದನೆ ಮತ್ತು ಉದ್ಯೋಗವನ್ನು ಹೆಚ್ಚಿಸೋದಕ್ಕೆ ನಮಗೇನು ಬೇಕು ಅಂದರೆ ಬಂಡವಾಳವನ್ನು ಹೂಡಿಕೆ ಮಾಡಬೇಕು. ಇನ್ವೆಸ್ಟ್ಮೆಂಟ್, ಬಂಡವಾಳ ಹೂಡಿಕೆ ಇದೇನಾಗುತ್ತೆ ಅಂದರೆ ಹೆಚ್ಚಾಗಿ ಆ ಬಂಡವಾಳ ಹೂಡಿಕೆ ಹೆಚ್ಚಾಗಬೇಕಾದ್ರೆ ಆ ದೇಶದಲ್ಲಿ ಏನಿರಬೇಕು ಅಂದರೆ ಮೂಲ ಸೌಕರ್ಯಗಳು ಹೆಚ್ಚಾಗಬೇಕು. ಮೂಲ ಸೌಕರ್ಯಗಳಿದ್ದರೆ ಮಾತ್ರ ನಾವು ಅಧಿಕ ಬಂಡವಾಳವನ್ನು ಹೂಡೋದಕ್ಕೆ ಸಾಧ್ಯ. ಈಗ ನೋಡಿರಿ, ಯಾವುದೇ ಒಂದು ಕಂಪ್ನಿಯವರು ಬರ್ತಾರೆ, MNC ಬರ್ತಾರಲ್ಲ, ಮಲ್ಟಿನ್ಯಾಷನಲ್ ಕಂಪ್ನಿಯವರು, ದೊಡ್ಡ ದೊಡ್ಡ ಕಂಪ್ನಿಯವರು ಸಾವಿರಾರು ಕೋಟಿ ರೂಪಾಯಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅವರು ಬಂಡವಾಳವನ್ನು ಹೂಡಬೇಕಾದ್ರೆ, ಬಂಡವಾಳವನ್ನು ಅಲ್ಲಿ ವಿನಿಯೋಗಿಸಬೇಕಾದ್ರೆ ಆ ದೇಶದಲ್ಲಿ ಒಳ್ಳೆಯ ಮೂಲಸೌಕರ್ಯ ಇದೆಯೇ ಅಂತ ಅಧ್ಯಯನ ಮಾಡ್ತಾರೆ. ಆ ದೇಶದಲ್ಲಿ ಮೂಲಸೌಕರ್ಯಗಳು ಚೆನ್ನಾಗಿದೆ, ನಮ್ಮ MNCಗಳು, ಮಲ್ಟಿನ್ಯಾಷನಲ್ ಕಂಪನಿಗಳು ಅಲ್ಲಿ ಬಂದು ಲಕ್ಷ ಕೋಟಿ ಗಂಟೆ ದುಡ್ಡವನ್ನು ಬಂಡವಾಳವನ್ನಾಗಿ ಕೊಡ್ತಾರೆ, ಉತ್ಪಾದನೆಯನ್ನು ಕೈಗೊಳ್ತಾರೆ. ಒಂದು ವೇಳೆ ಆ ದೇಶದಲ್ಲಿ ಮೂಲಸೌಕರ್ಯಗಳೇ ಇದೆ, ಬಂಡವಾಳವನ್ನು ಕೊಡೋದಕ್ಕೆ ಅವರು ಹಿಂದೇಟನ್ನು ಮಾಡ್ತಾರೆ ಅಥವಾ ಕಡಿಮೆ ಬಂಡವಾಳವನ್ನು ಕೊಡಬಹುದು. ಇದರಿಂದ ಉತ್ಪಾದನೆ ಕಡಿಮೆ ಇರುತ್ತೆ. ಅದಕ್ಕಾಗಿ ಯಾವುದೇ ಒಂದು ದೇಶದಲ್ಲಿ ಬಂಡವಾಳವನ್ನು ಹೂಡಬೇಕಾದ್ರೆ, ಬಂಡವಾಳವನ್ನು ಹೆಚ್ಚಿಸಬೇಕಾದ್ರೆ, ಬಂಡವಾಳವನ್ನು ಅಲ್ಲಿ ವಿನಿಯೋಗಿಸಬೇಕಾದ್ರೆ ನಲ್ಲಿ ಏನಾಗಬೇಕು ಅಂದರೆ ಮೂಲ ಸೌಕರ್ಯಗಳು ಹೆಚ್ಚಾಗಿವೆ. ಯಾವ ದೇಶದಲ್ಲಿ ಅವಕಾಶಗಳು ಹೆಚ್ಚಾಗಿವೆಯೋ, ಮೂಲ ಸೌಕರ್ಯಗಳು ಹೆಚ್ಚಾಗಿವೆಯೋ ಅಂಥ ದೇಶದಲ್ಲಿ ಬಂಡವಾಳ ಹೂಡಿಕೆ ಏನಾಗುತ್ತದೆ ಹೆಚ್ಚಾಗಿದೆ. ಯಾವ ದೇಶದಲ್ಲಿ ಮೂಲ ಸೌಕರ್ಯಗಳು ಇಲ್ಲವೋ ಅಂಥ ದೇಶದಲ್ಲಿ ಬಂಡವಾಳ ಹೂಡಿಕೆ ಕೂಡ ಕಡಿಮೆಯಾಗುತ್ತದೆ. ಇದನ್ನು ಉತ್ಪಾದನೆ ಕಡಿಮೆ. ಅದಕ್ಕಾಗಿ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಮೂಲ ಸೌಕರ್ಯಗಳ ಪಾತ್ರ ಅತ್ಯಂತ ಏನಾಗಿದೆ ಅಂದರೆ ಹೆಚ್ಚಾಗಿದೆ. ಅದಕ್ಕಾಗಿಯೇ ಮೂಲ ಸೌಕರ್ಯಗಳು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಅಂತ ನಾವು ಕಡಿಮೆ. ಈಗ ನಾವು ದೇಶದ ಆರ್ಥಿಕ ಅಭಿವೃದ್ಧಿ ಎಂದರೇನು, ಮೂಲ ಸೌಕರ್ಯಗಳು ಯಾವುವು, ಮೂಲ ಸೌಕರ್ಯಗಳ ಪಾತ್ರ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಈಗ ಇನ್ನೊಂದು ಟಾಪಿಕ್ ಯಾವುದು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಮೂಲ ಸೌಕರ್ಯಗಳ ಸ್ಥಿತಿಗತಿ ಅಥವಾ ಉಪಯೋಗ. ದಿ ಸ್ಟೇಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇನ್ ರೂರಲ್ ಇಂಡಿಯಾ. ರೂರಲ್ ಇಂಡಿಯಾದಲ್ಲಿ ನಾವು ಮೂಲ ಸೌಕರ್ಯಗಳ ಸ್ಥಿತಿಗತಿ ಹೇಗಿದೆ. ಭಾರತ ಬಹುಶಃ ಇನ್ನೂ ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರ, ಭಾರತ ಗ್ರಾಮೀಣ ಪ್ರದೇಶಗಳನ್ನು ಹೊಂದಿರುವಂಥ ರಾಷ್ಟ್ರ, 5 ಲಕ್ಷಕ್ಕಿಂತ ಹೆಚ್ಚು ಹಳ್ಳಿಗಳನ್ನು ಹೊಂದಿರತಕ್ಕಂಥ ರಾಷ್ಟ್ರ, 60% ಜನ ಗ್ರಾಮೀಣ ಪ್ರದೇಶದಲ್ಲೇ ಇರುವಂಥ ಒಂದು ರಾಷ್ಟ್ರ ಅಂತಂದರೆ ಭಾರತ. ಬಹುಶಃ ನಮ್ಮ ವಿದ್ಯಾರ್ಥಿಗಳಿಗೆಲ್ಲೇ ಗೊತ್ತಿರಬಹುದು
ಭಾರತವೆಂದರೆ ಹಳ್ಳಿಗಳ ರಾಷ್ಟ್ರ. ಭಾರತ ಹಳ್ಳಿಗಳಿಂದ ಕೂಡಿರುವಂಥ ರಾಷ್ಟ್ರ. ಭಾರತದಲ್ಲಿ ನಗರಗಳಿಗಿಂತ ಹಳ್ಳಿಗಳೇ ಹೆಚ್ಚಾಗಿದೆ. ಇಂತಹ ಹಳ್ಳಿಗಳಲ್ಲಿ ಮೂಲಸೌಕರ್ಯಗಳು ನಗರಗಳಿಗಿಂತಲೂ ಕಡಿಮೆ ಪ್ರಮಾಣದಲ್ಲಿವೆ ಅಂತ. ಯಾಕೆಂದರೆ ಭಾರತದಲ್ಲಿ ಮೂಲಸೌಕರ್ಯಗಳು ಅನುಕೂಲತೆಗಳು ಹೆಚ್ಚಾಗಿ ಎಲ್ಲ ಕಂಡುಬರ್ತೇವೆ ಅಂದರೆ ನಗರ ಪ್ರದೇಶಗಳಲ್ಲಿ ಕಂಡುಬರ್ತವೆ. ಹಳ್ಳಿಗಳಲ್ಲಿ ಕೂಡ ಇನ್ನೂ ಏನಾಗಿಲ್ಲ ಅಂತಂದರೆ ಮೂಲಸೌಕರ್ಯಗಳು ಸಾಕಷ್ಟು ಪ್ರಮಾಣದಲ್ಲಿ ಆ ಜನರಿಗೆ ಸಿಕ್ಕಿದೆ. ಅದಕ್ಕಾಗಿ 2001ರ ಜನಗಣತಿಯ ಪ್ರಕಾರ ಯಾವ ಆಧಾರದ ಮೇಲೆ ಅಂದರೆ 2001ರ ಜನಗಣತಿಯ ಪ್ರಕಾರ ಭಾರತದ ಮೂಲಸೌಕರ್ಯಗಳು ನಮ್ಮ ದೇಶದ ಗ್ರಾಮೀಣ ಪ್ರದೇಶಕ್ಕೆ ಎಷ್ಟು ಪ್ರಮಾಣದಲ್ಲಿ ತಲುಪಿವೆ ಅಂತ ಒಂದು ಸಮೀಕ್ಷೆಯನ್ನು ಮಾಡಿದೆ. ಆ ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ ಎಷ್ಟೊಂದು ಸೌಕರ್ಯಗಳು, ಎಷ್ಟೊಂದು ಮೂಲಸೌಕರ್ಯಗಳು ನಮ್ಮ ದೇಶದ ಗ್ರಾಮೀಣ ಪ್ರದೇಶಗಳಿಗೆ ತಲುಪಿವೆ ಅನ್ನೋದನ್ನು ನಾವೀಗ ನೋಡೋಣ. ಈಗ ನೋಡಿರಿ, ಗ್ರಾಮೀಣ ಪ್ರದೇಶದಲ್ಲಿ ಮೂಲಸೌಕರ್ಯಗಳ ಉಪಯೋಗ ಎಷ್ಟು ಪ್ರಮಾಣದಲ್ಲಿ ಜನ ತಗೊಂಡಿದ್ದಾರೆ ಅನ್ನೋದನ್ನ ಸುಮಾರು ಒಂದು 4 ಉದಾಹರಣೆಗಳನ್ನು ನೋಡಿ. ಈಗ ನೋಡಿ, ನಮ್ಮ ಭಾರತ ದೇಶದ ಗ್ರಾಮೀಣ ಪ್ರದೇಶದಲ್ಲಿ 56% ಕುಟುಂಬಗಳು ಮಾತ್ರ ವಿದ್ಯುತ್ ಸಂಪರ್ಕವನ್ನು ಹೊಂದಿವೆ. ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಸಂಪರ್ಕವನ್ನು, ಮನೆಗೆ ವಿದ್ಯುತ್ತನ್ನು ಪಡ್ಕೊಂಡಿರ್ತಕ್ಕಂಥ ಕುಟುಂಬಗಳ ಸಂಖ್ಯೆ ಎಷ್ಟು ಅಂತಂದರೆ 50. ಇನ್ನೂ 43% ಕುಟುಂಬಗಳು ಇನ್ನೂ ಸೀಮೆ ಎಣ್ಣೆ ಕೆರೋಸಿನ್ ಉಪಯೋಗ ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಇನ್ನೂ ಕೆರೋಸಿನ್ ಉಪಯೋಗ ಮಾಡಿಕೊಂಡು ಕೆರೋಸಿನ್ದಲ್ಲೇ ನಮ್ಮ ಜನ ಬರುತ್ತೆ. 43% ಕುಟುಂಬಗಳು ಇನ್ನೂ ಸೀಮೆ ಎಣ್ಣೆಯನ್ನು ಬಳಸ್ತಾ ಇದ್ದಾರೆ. ಅಂದರೆ ಮೂಲಸೌಕರ್ಯಗಳು ಇನ್ನೂ ನಮ್ಮ ಗ್ರಾಮೀಣ ಪ್ರದೇಶವನ್ನು ತಲುಪಬೇಕಾಗಿದೆ ಅನ್ನುವುದು ಇಲ್ಲಿ ಕಂಡುಬರ್ತದೆ. ಅನಂತರ ಇನ್ನೊಂದನ್ನು ನೋಡಿ, 90% ಕುಟುಂಬಗಳು ಅಡುಗೆ ತಯಾರಿಕೆಗೆ ಜೈವಿಕ ಇಂಧನವನ್ನು ಬಳಸುತ್ತಿವೆ. ಗ್ರಾಮೀಣ ಪ್ರದೇಶಗಳಲ್ಲಿ 90% ಕುಟುಂಬಗಳು ಇನ್ನೂ ಅಡುಗೆ ಮಾಡೋದಕ್ಕೆ, ಆಹಾರವನ್ನು ತಯಾರಿಸೋದಕ್ಕೆ ಯಾವ ಇಂಧನವನ್ನು ಬಳಸ್ತಾ ಇದ್ದಾರೆ ಅಂತಂದರೆ ಜೈವಿಕ ಇಂಧನ. ಜೈವಿಕ ಇಂಧನಗಳು ಅಂತಂದರೆ ಕಟ್ಟಿಗೆ, ಆಮೇಲೆ ಸಗಣಿಯ ಆ ಕುಳ್ಳು ಅಂತ ಸಗಣಿಯ ಕುಳ್ಳುಗಳನ್ನು ಮಾಡ್ತಾ ಇದ್ದಾರೆ. ದಂಟು, ಗಿಡಮರಗಳು, ಬಿದಿರು, ಆನಂತರ ಈ ಜೈವಿಕ ಇಂಧನವಾಗಿರ್ತಕ್ಕಂಥ ಕಟ್ಟಿಗೆ, ಮುಖ್ಯವಾಗಿ ಕಟ್ಟಿಗೆ, ಇವುಗಳನ್ನೇ ಬಳಸಿ ಇವತ್ತು ನಮ್ಮ ಜನ ಅಡುಗೆ ಮಾಡ್ತಾರೆ. ಗ್ಯಾಸ್ ಉಪಯೋಗಿಸ್ತಾ ಇಲ್ಲ ಈಗ ನಾವು. ಅದಕ್ಕೆ 90% ಕುಟುಂಬಗಳು ಅಡುಗೆ ತಯಾರಿಕೆಗೆ ಇನ್ನು ಜೈವಿಕ ಇಂಧನವನ್ನೇ ಬಳಸ್ತಾ ಇದೆ. ಅಂದರೆ ಇನ್ನು ಅಡುಗೆ ಮಾಡೋದಕ್ಕೆ ಮೂಲಸೌಕರ್ಯಗಳು ಇನ್ನು ನಮ್ಮ ಗ್ರಾಮೀಣ ಪ್ರದೇಶವನ್ನು ತಲುಪಿಲ್ಲ ಅಂತ ಅನಿಸ್ತಾ ಇದೆ. ಆದ್ದರಿಂದ 76% ಜನರು ಶುದ್ಧವಾದಂಥ ಕುಡಿಯುವ ನೀರನ್ನು ಅವರು ಬಳಸ್ತಾ ಇಲ್ಲ. ಓಪನ್ ನದಿ, ಹಳ್ಳ, ಕೆರೆ, ಸರೋವರ ಇಂಥ ಓಪನ್ ಆಗಿರ್ತಕ್ಕಂಥ, ಮುಕ್ತವಾಗಿರ್ತಕ್ಕಂಥ, ಬಯಲು ಬೆಳೆಸಿರ್ತಕ್ಕಂಥ ನೀರನ್ನೇ ತೆಗೆದುಕೊಂಡು ಅವುಗಳನ್ನೇ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಕುಡಿತಾ ಇದ್ದಾರೆ. ನೋಡಿ, 76% ಜನರು ನದಿ, ಬಾವಿ, ಕೆರೆ, ಸರೋವರ ಇಂಥ ನೀರನ್ನೆಲ್ಲವರು ಬಳಸ್ತಾರೆ. ಇನ್ನು ಫಿಲ್ಟರ್ ವಾಟರ್ ಇದನ್ನು ಬಳಸ್ತಾ ಇಲ್ಲ ನಮ್ಮ ಜನ. 76% ಜನರು ಇನ್ನೂ ನೈಸರ್ಗಿಕ ಮೂಲಗಳಾಗಿರ್ತಕ್ಕಂಥ ನದಿ, ಕೆರೆ, ಸರೋವರಗಳಿಂದ ನೀರನ್ನು ತಂದು ತಮ್ಮ ಜೀವನೋಪಾಯಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಇನ್ನೂ ನಾವು 76% ಜನ ಇದು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಇನ್ನೂ ಶುದ್ಧವಾದಂತಹ ನೀರು ನಮ್ಮ ದೇಶದ ಗ್ರಾಮೀಣ ಜನರಿಗೆ ತಲುಪಿಲ್ಲ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ತೀವಿ. 20% ಮಾತ್ರ ಶುದ್ಧ ಕುಡಿಯುವ ನೀರನ್ನು ಬಳಸ್ತಾ ಇದ್ದಾರೆ. ಕೇವಲ ಶುದ್ಧವಾದಂಥ ಆರೋಗ್ಯಯುತವಾದಂಥ ನೀರನ್ನು ಕುಡಿಯುವಂಥ ಜನ ಎಷ್ಟಿದ್ದಾರೆ ಅಂದರೆ ಕೇವಲ 20% ಮಾತ್ರ ಇದ್ದಾರೆ. ನಮ್ಮ ದೇಶದಲ್ಲಿ ವಾಣಿಜ್ಯ ಇಂಧನ ಬಳಕೆ ಎಷ್ಟಾಗಿದೆ ಅಂದರೆ 74% ವಾಣಿಜ್ಯ ಇಂಧನ ಬಳಕೆ, 10% ಮಾತ್ರ ನೈಸರ್ಗಿಕ ಅನಿಲದ ಬಳಕೆ ಅಥವಾ ನೈಸರ್ಗಿಕ ಇಂಧನದ ಬಳಕೆ. ಇವುಗಳಲ್ಲಿ ನಾವು ಪ್ರಗತಿ ಆಗಬೇಕು. ನೈಸರ್ಗಿಕ ಇಂಧನವನ್ನು ಹೆಚ್ಚಿಸ್ಬೇಕು ನಾವಿಲ್ಲ. ಇವನ್ನೆಲ್ಲ ನಾವು ಮಾಡಿದರೆ ಮಾತ್ರ
ಗ್ರಾಮೀಣ ಪ್ರದೇಶಗಳು ಇವುಗಳೆಲ್ಲ ಏನಾಗುತ್ತೆ ಇನ್ನೂ ಸರಿಯಾದಂಥ ಬೆಳವಣಿಗೆ ಆಗಬೇಕು. ಇನ್ನೂ ಹೆಚ್ಚು ಮೂಲಸೌಕರ್ಯಗಳು ನಮ್ಮ ಗ್ರಾಮೀಣ ಪ್ರದೇಶವನ್ನು ತಲುಪಬೇಕು. ಅಂದಾಗ ಮಾತ್ರ ನಾವು ನಮ್ಮ ಗ್ರಾಮೀಣ ಪ್ರದೇಶವನ್ನು ಅಭಿವೃದ್ಧಿ ಮಾಡಬಹುದು. ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಆದರೆ ಭಾರತದ ಅಭಿವೃದ್ಧಿಯನ್ನು ಮಾಡಬೇಕು. ಅದಕ್ಕೆ ಭಾರತದ ಅಭಿವೃದ್ಧಿಯನ್ನು ಹಳ್ಳಿಗಳಲ್ಲಿ ಕಾಣು ಅಂತ ಹೇಳ್ತೀವಿ. ಅದಕ್ಕಾಗಿ ಭಾರತವನ್ನು ಅಭಿವೃದ್ಧಿ ಮಾಡಬೇಕಾ? ಹಾಗಾದರೆ ಹಳ್ಳಿಗಳನ್ನು ಅಭಿವೃದ್ಧಿ ಮಾಡಿ. ಹಳ್ಳಿಗಳ ಅಭಿವೃದ್ಧಿಯನ್ನು ಮಾಡಿದರೆ ಭಾರತದ ಅಭಿವೃದ್ಧಿಯನ್ನು ಮಾಡಬೇಕು. ಅದಕ್ಕಾಗಿ ನಾವೀಗ ನಮ್ಮ ದೇಶದ ನಗರಗಳ ಅಭಿವೃದ್ಧಿಯ ಜೊತೆಗೆ ನಮ್ಮ ದೇಶದ ಹಳ್ಳಿಗಳ ಅಭಿವೃದ್ಧಿಯನ್ನು, ನಮ್ಮ ದೇಶದ ಹಳ್ಳಿಗಳ ಅಭಿವೃದ್ಧಿಯನ್ನು, ನಮ್ಮ ಹಳ್ಳಿಯ ಜನರ ಅಭಿವೃದ್ಧಿಯನ್ನು ನಾವು ಮಾಡೋದರಿಂದ ಭವ್ಯ ಭಾರತವನ್ನು ನಾವು ನಿರ್ಮಾಣ ಮಾಡಬಹುದು. ಅದಕ್ಕಾಗಿ ಇವುಗಳಿಗೆ ಬದಲಾವಣೆ ಆಗಬೇಕು. ನಮ್ಮ ದೇಶದ ಮೂಲಸೌಕರ್ಯಗಳು ಹೆಚ್ಚಾಗಬೇಕು. ಅಂದರೆ ಮಾತ್ರ ಭಾರತದ ಅಭಿವೃದ್ಧಿಯನ್ನು ನಾವು ಸಾಧಿಸೋದಕ್ಕೆ ಒಳ್ಳೆಯ ಒಂದು ಅವಕಾಶ ನಮಗೆ ಸಿಗುತ್ತದೆ. ಅದಕ್ಕಾಗಿ ವಿದ್ಯಾರ್ಥಿಗಳೇ, ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮೂಲಸೌಕರ್ಯಗಳು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಎಷ್ಟು ಮೂಲಸೌಕರ್ಯಗಳು ಹೆಚ್ಚಾಗಿರುತ್ತವೆಯೋ ಅಷ್ಟು ನಮ್ಮ ದೇಶ ಒಳ್ಳೆಯ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಇವತ್ತು ನಮ್ಮ ಈ ಆರ್ಥಿಕ ಅಭಿವೃದ್ಧಿ ಎನ್ನುವಂಥ ಈ ಪಾಠದಲ್ಲಿ ನಮ್ಮ ವಿದ್ಯಾರ್ಥಿಗಳು ಮೂಲಸೌಕರ್ಯದ ಮಹತ್ವ ಆರ್ಥಿಕ ಅಭಿವೃದ್ಧಿಗೆ ಎಷ್ಟು ಸಹಾಯಕವಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಇವುಗಳನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡು ಅಭಿವೃದ್ಧಿಯ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂತ ಆಶಿಸುತ್ತೇನೆ. ವಿದ್ಯಾರ್ಥಿಗಳಿಗೆ ಧನ್ಯವಾದ.